ಇನ್ನೇನು ಒಂದು ವಾರ ಕಳೆದ್ರೆ ಸಾಕು ಪಾರ್ಟಿ ಮೋಡಲ್ಲಿರ್ತಾರೆ. ಅಂದರೆ ಹೊಸ ವರ್ಷಾಚರಣೆ 2024 ಮುಗಿದು 25ಕ್ಕೆ ಕಾಲಿಡ್ತಾರೆ. 24ರಲ್ಲಿ ಏನೆಲ್ಲ ಕಳ್ಕೊಂಡ್ವಿ ಅದನ್ನು 25ರಲ್ಲಿ ಪಡ್ಕೊಳ್ಳೋಣ ಅಂತ ಕೆಲವರು, ಸೊ ಇಲ್ಲಿ ಮಾಡಿರೋ ತಪ್ಪುಗಳು 25ರಲ್ಲಿ ಬೇಡ ಅಂತ ಹೇಳಿ, ಇನ್ನು ಕೆಲವರು ಪಾರ್ಟಿ ಯಾವಾಗ ಮಾಡೋಣ ಅಂತ ಕಾಯ್ತಾ ಇರ್ತಾರೆ. ಸೊ ಹಾಗಾಗಿ ಸಂಭ್ರಮಾಚರಣೆಗೆ ಏನು ಮಾಡ್ಬಿಡುತ್ತೆ ಸರ್ಕಾರ, ಬ್ರೇಕ್ ಹಾಕುತ್ತಾ ಅಂತೆಲ್ಲ ಯೋಚನೆಯಲ್ಲಿದ್ದರು. ಬಟ್ ಈಗ ಸರ್ಕಾರ ಮಾತ್ರ ಅಸ್ತು ಅಂತ ಹೇಳ್ಬಿಟ್ಟಿದೆ. ನಿಮ್ಗೆ ಯಾವ ಕಂಡೀಷನ್ಸ್ಗಳು ಇಲ್ಲ, ಏನೂ ಇಲ್ಲ, ಯಾವ ನಿರ್ಬಂಧನೂ ಇಲ್ಲ, ಎಂಜಾಯ್ ಅಂತ ಬಿಟ್ಟುಬಿಟ್ಟಿದ್ದಾರೆ. ಕಾರಣ ಅವ್ರಿಗೆ ಕಾಸಿಲ್ಲ ರೀ, ಕಂಡೀಷನ್ಸ್ ಹಾಕ್ಬಿಟ್ರೆ ಕಾಸು ಎಲ್ಲಿಂದ ಬರೋದು? ಸೊ ಹಾಗಾಗಿ ಆ ಕಂಡೀಷನ್ಸ್ಗಳು ಏನೂ ಇಲ್ಲ. ಗುಂಡು ಪ್ರಿಯರು ಅದೊಂದೇ ಅಲ್ವಾ ನ್ಯೂ ಇಯರ್ ಅಂತಂದರೆ, ಇನ್ನೇನಿರುತ್ತೆ, ಅದರಿಂದನೇ ಆದಾಯ ಜಾಸ್ತಿ. ಆ ನಿಟ್ಟಿನಲ್ಲಿ ಈಗ ಸಭೆ ಮಾಡಿ ಒಂದು ನಿರ್ಧಾರವನ್ನು ಮಾಡಿದಾರಂತೆ. ಸೊ ಅದರ ಜೊತೆಗೆ ಡ್ರಗ್ ಪೆಡ್ಲರ್ಗಳ ಮೇಲೆ ಕಣ್ಣಿಡೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವರ್ಷ ದೇಶದಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾರೆ, ಪ್ರಪಂಚದಲ್ಲೆಲ್ಲ ಮಾಡ್ತಾರೆ. ಅದೇ ರೀತಿ ಪ್ರತಿ ವರ್ಷ ಹೊಸ ವರ್ಷದ ಆಚರಣೆಯನ್ನು ಕೂಡ ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ ಕೂಡ ಆ ಒಂದು ಸೆಲೆಬ್ರೇಷನ್ಸ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನೇಕ ಅಹಿತಕರವಾದಂಥ ಘಟನೆಗಳು ಕೂಡ ನಡೆದು ಹೋಗ್ಬಿಡುತ್ತೆ. ಸಂತೋಷದ ದಿನ ಹೋಗಿ ಕೆಲವರಿಗೆ ಬಹಳ ಕಷ್ಟದ ದಿನಗಳಾಗುವಂಥ ಪರಿಸ್ಥಿತಿಯನ್ನು ನಾವು ಹಿಂದೆಲ್ಲ ನೋಡಿದ್ದೇವೆ. ಅದಕ್ಕಾಗಿ ಪೊಲೀಸ್ನವರು ಏನೆಲ್ಲ ಕ್ರಮ ತಗೋಬೇಕು, ಸಂತೋಷದಿಂದ ಆ 2 ದಿನಗಳನ್ನು ಆಚರಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತಗೋಬೇಕು ಅಂತ ಹೇಳಿ ನಾವು ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪೊಲೀಸ್ ಏನೇನು ಕ್ರಮ ತಗೋಬೇಕು, ಏನು ತಗೊಂಡಿದ್ದಾರೆ, ನಮ್ಮ ಹಿಂದಿನ ಅನುಭವಗಳ ಆಧಾರದ ಮೇಲೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡೋದಕ್ಕೆ ಮಾನ್ಯ DG ಅವರಾದ ಅಲೋಕ್ ಮೋಹನ್ ಅವರು, ಕಮಿಷನರು ದಯಾನಂದ್ರವರು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು. ಅದಕ್ಕಾಗಿ ಇವತ್ತು ನಾವು ಒಂದು ರಿವ್ಯೂವನ್ನು ಮಾಡಿದ್ದೇವೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ಗವಿನಾಗಮಂಗಲ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಸರ್ಕಾರದ ಬಳಿ ಕಾಸಿಲ್ಲ, ಕಂಡೀಷನ್ ಹಾಕ್ಬಿಟ್ರೆ ಅದು ಬರಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾವ ಕಂಡೀಷನ್ಸ್ಗಳಿಗೂ ಹೋಗ್ತಾ ಇಲ್ವಾ, ಏನು ಕತೆ? ಅರುಣ್ಣ, ಈ ಹಿಂದೆ ಹೊಸ ವರ್ಷದ ಮಾರನೇ ದಿನ ಅಂದರೆ ಜನವರಿ 1ನೇ ತಾರೀಕು ಆ ಬ್ರಿಗೇಡ್ ರಸ್ತೆ, MG ರಸ್ತೆ, ಒಪೆರಾ ಜಂಕ್ಷನ್ ಹೌಸ್, ಇಲ್ಲಿ ಎಷ್ಟು ಲೈಂಗಿಕ ದೌರ್ಜನ್ಯಗಳಾಗುತ್ತೆ, ಎಷ್ಟು ಹೆಣ್ಣು ಮಕ್ಕಳ ಮೈ ಮುಟ್ಟುವ ಕೆಲಸವನ್ನು ಕೀಚಕರು ಮಾಡಿರ್ತಾರೆ ಅನ್ನೋ ಬಗ್ಗೆ ಈ ಹಿಂದೆ ಸಾಕಷ್ಟು ವರ್ಷಗಳು ಪಬ್ಲಿಕ್ ಟಿವಿ ಪ್ರಸಾರವನ್ನು, ವಿಡಿಯೋ ಸಮೇತ ಪ್ರಸಾರವನ್ನು ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಸಾಕಷ್ಟು ಜನರಿಂದ ಅಲ್ಲೊಂದಷ್ಟು ಸೆಲೆಬ್ರೇಷನ್ ಏನು ನಡೆಯುತ್ತೆ, ಜನರು ಗ್ಯಾದರ್ ಏನಾಗ್ತಾರೆ, ಅದನ್ನು ನಿರ್ಬಂಧವನ್ನು ಹೇರಬೇಕು, ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರ್ದು. ಪಾರ್ಟಿ ಮಾಡೋದಾಗಿದ್ದರೆ ಅವರು ಪಬ್ಗಳಲ್ಲಿ, ಬಾರ್ಗಳಲ್ಲಿ, ಅವರವರ ತೋಟಗಳಲ್ಲಿ ಮಾಡಿಕೊಳ್ಳಿ ಅನ್ನೋದು ಒಂದು ಅಭಿಪ್ರಾಯವಾಗಿತ್ತು. ಆದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಂದು ನಿರ್ಧಾರಕ್ಕೆ ಬಂದಿದೆ. ಪ್ರತಿ ವರ್ಷ ಯಥಾಸ್ಥಿತಿಯಂತೆ ಈ ವರ್ಷವೂ ಸಹ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ಸೆಲೆಬ್ರೇಷನ್ಗೆ ಯಾವುದೇ ನಿರ್ಬಂಧಗಳು ಇಲ್ಲ. ಅವತ್ತು ಪೊಲೀಸ್ ಇಲಾಖೆ ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸುತ್ತೆ. ಅದು 1 ಗಂಟೆ ರಾತ್ರಿವರೆಗೂ, 2 ಗಂಟೆ ರಾತ್ರಿವರೆಗೂ ಗೊತ್ತಿಲ್ಲ, ಇನ್ನೂ ಮಾರ್ಗಸೂಚಿಗಳನ್ನು ಹೊರಡಿಸಿಲ್ಲ. ಅಲ್ಲಿವರೆಗೂ ಕೂಡ ಸೆಲೆಬ್ರೇಷನನ್ನು ಮಾಡಬಹುದು, ಜನರು ಬರಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಗೃಹ ಸಚಿವರು, ಬೆಂಗಳೂರು ಪೊಲೀಸ್ ಆಯುಕ್ತ ದಯಾನಂದ್, ಹಾಗೆ DG ಆ್ಯಂಡ್ IGP ಮತ್ತು ಬೆಂಗಳೂರು ನಗರದ ಹೆಚ್ಚುವರಿ ಪೊಲೀಸ್ ಆಯುಕ್ತರುಗಳು ಮತ್ತು ಎಲ್ಲ ವಿಭಾಗಗಳ DCPಗಳ ಜೊತೆ ಒಂದು ಸಭೆಯನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಸುರಕ್ಷತೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ. ಹೆಚ್ಚುವರಿಯಾಗಿ ಒಂದಷ್ಟು CCTVಗಳನ್ನು ಹಾಕ್ಕೊಳ್ತಾರೆ. ಎಲ್ಲ ವಿಭಾಗಗಳಿಂದ ಒಂದಷ್ಟು ಮೆನ್ಗಳನ್ನು ಡೆಪ್ಲಾಯ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಆದರೆ ಅತಿಯಾಗಿ ಕುಡಿದು ಬಂದಂತಹ ಕೆಲ ಕೀಚಕರು ಹೆಣ್ಮಕ್ಕಳ ಮೈ ಮುಟ್ಟುವ ಕೆಲಸವನ್ನು ಪದೇ ಪದೇ ಮಾಡ್ತಿರ್ತಾರೆ. ಅಂಥವರ ಮೇಲೆ ನಿಗಾವನ್ನು ಇಡುವ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಅದ್ರ ಜೊತೆಗೆ ಹೊಸ ವರ್ಷಕ್ಕಾಗಿ ಈಗಾಗಲೇ ಪಾರ್ಟಿ ಆಯೋಜನೆಗೆ ಅಂತೇಳಿ ಒಂದಷ್ಟು ಡ್ರಗ್ಸ್ಗಳನ್ನು ಒಳಗೆ ತರಿಸ್ಕೊಳ್ಳುವ ಕೆಲಸವನ್ನು ಮಾಡಲಾಗ್ತಿದೆ. ಅದ್ರ ಬಗ್ಗೆ ಕೂಡ ಕಠಿಣ ಕ್ರಮವನ್ನು ವಹಿಸಬೇಕು. ಯಾವುದೇ ವಿಭಾಗಗಳಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳು ನಡೆದರೆ ಅದಕ್ಕೆ DCP ಅವರನ್ನೇ ಹೊಣೆಗಾರರನ್ನಾಗಿ ಮಾಡ್ತೀನಿ ಅನ್ನೋ ಮಟ್ಟಿಗೆ ಇವತ್ತು ಗೃಹ ಸಚಿವರು ಹೇಳಿದ್ದಾರೆ. ಹೀಗಾಗಿ ಹೊಸ ವರ್ಷದ ಆ ಸೆಲೆಬ್ರೇಷನ್ ಮಾರನೇ ದಿನ ನೋಡಬೇಕು ಯಾವೆಲ್ಲ ಅಹಿತಕರ ಘಟನೆಗಳಾಗ್ತವ, ಅಥವಾ ಪೊಲೀಸ್ ಇಲಾಖೆ ಅಚ್ಚುಕಟ್ಟಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಯಾವುದೇ ಘಟನೆಗಳು, ಅವಘಡಗಳಾಗದಂತೆ, ಬೆಂಗಳೂರಿನ ಮಾನ ಹರಾಜಾಗದಂತೆ ತಡೆಯುವ ಕೆಲಸಗಳಾಗುತ್ತಾ ಅನ್ನೋದನ್ನು ನೋಡಬೇಕಾಗುತ್ತೆ.